ನಮಸ್ಕಾರ ನಮಸ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಚಿನ್ನದ ಬೆಲೆ ಏರುತ್ತೆ ಅಂತ ನಾನು ಹೇಳಿದ್ದೆ, ಈಗ ಮತ್ತೆ ಏರಿದೆ. ಬೆಲೆ ಬಂದು 8,930. ಅಮೆರಿಕದಲ್ಲಿ ಪ್ರೆಷರ್ ಏರ್ತಾ ಗೋಲ್ಡ್ ಏರುತ್ತೆ ಅಂತ ಏನಿದೆ, ಹಿಂದೆ ತಗೊಳ್ಳೋದಕ್ಕೆ ಒಂದು ಒಳ್ಳೆಯ ಆಪರ್ಚುನಿಟಿ ಅಂತಾನು ನಾನು ನಿಮಗೆ ತೋರಿಸಿದ್ದೆ. ತುಂಬ ನಿಮ್ಮ ಏನು ಹೇಳ್ತಿದ್ದೀರಾ ಅಂದರೆ ಚಿನ್ನದ ಬೆಲೆ ಬಿದ್ದಿದ್ರ ಬಗ್ಗೆ ನಾನು ಮಾತಾಡಿಲ್ಲ ಅಂತ. ರೈಸ್ ನೀನು ಮುಂಚೆ ಹುಡುಗ್ಸಿ ಅಂದರೆ ಟ್ಯಾಕ್ಸ್ ಇಂದ ನೀವು 85+ ಟ್ಯಾಕ್ಸ್ ಹೋಗುತ್ತೆ ಅಂತಲೇ ನಾನು ಮುಂಚೆನೇ ಹೇಳಿದ್ದೆ. ಬಟ್ ಈಗ ಇರೋದು 8-9+ ಟ್ಯಾಕ್ಸಸ್ಸು. ಮಧ್ಯದಲ್ಲಿ 10,000 ಟಚ್ ಮಾಡಿ ಏನಿದೆ ಅಷ್ಟೇ. ಅದು 8,710 ಹೋಯ್ತು ಬಿಟ್ರೆ ಅದಕ್ಕಿಂತ ಕೆಳಗೆ ಹೋಗಿಲ್ಲ. ಈಗ 8,900 ಚಿಲ್ಲರೆ ಪ್ಲಸ್ ಟ್ಯಾಕ್ಸಸ್ಸು. ಗೋಲ್ಡ್ ಹೇಗೆ ಹೋಗುತ್ತೆ ಎಂದು ಡೆಫಿನೆಟಾಗಿ ಇನ್ನೂ ಸ್ವಲ್ಪ ಏರುತ್ತೆ, ಸ್ವಲ್ಪ ಬಿಗ್ಗು ಏರುತ್ತೆ. ದೊಡ್ಡ ಸಬ್ಸ್ಟ್ಯಾನ್ಷಿಯಲ್ ಫಾಲ್ ಬೀಳುತ್ತಾ ಅಂತ ಕೇಳಿದ್ರೆ ಬೀಳಲ್ಲ. ನಾನು ಸಬ್ಸ್ಟ್ಯಾನ್ಷಿಯಲ್ ಫಾಲ್ ಅಂದರೆ ಏನಂತ ಹೇಳ್ತಾ ಇದ್ದೀನಿ ಅಂದರೆ, ನಾ 7,000ಕ್ಕೆ ಹೋಗುತ್ತಾ ಅಂತ ಕೇಳಿದ್ರೆ ಹೋಗಲ್ಲ. 8,000ಕ್ಕೆ ಹೋಗುತ್ತಾ ಅಂದರೆ ತುಂಬ ರಿಮೋಟ್ ಚಾನ್ಸಸ್ಸು ಹೋಗಲ್ಲ. ಇದರಿಂದ ಇವತ್ತು ಸದ್ಯಕ್ಕೆ 7,500 ಡೆಫಿನೆಟಾಗಿ ಹೋಗೋದೇ ಇಲ್ಲ. 8,000ಕ್ಕೆ ಹೋಗೋದೇನೆ ತುಂಬ ಕಷ್ಟ. ಅದರೊಳಗೆ ಅಂದರೆ 8,500, 8,500 ಈ ಥರ ಹೋಗ್ಬೋದು. 8,500 ಒಂದು ಅಪರೂಪ. ಇದರ ಬೌನ್ಸ್ ಆಗೋದು ತುಂಬ ಸರ್ಟನ್. 8567, 8570 ಎಲ್ಲ ಹೋಗ್ಬಿಟ್ಟು. ಯಾಕಂದರೆ ಈ ಮೂವ್ಮೆಂಟ್ ಎಫ್ಟೇ ರುಪಿ 8565, 8570ವರೆಗೂ ರುಪಿಗೆ ಹೋಗ್ಬಿಡ್ತು. ಯಾಕಂದರೆ RBI ಮಾರೋದಿನಲ್ಲಿ ಅಂದರೆ ಕೂಡಲೇ ಇಲ್ಲಿ ರುಪಿ ಏರ್ತಿನಕ್ಕೆ ಶುರು ಮಾಡಿಬಿಡುತ್ತೆ. ಯಾಕಂದರೆ ಫಂಡಮೆಂಟಲ್ ಆಗಿ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮ ಎಕ್ಸ್ಪೋರ್ಟ್ಸ್ ಏರಿಲ್ಲ. ಎಕ್ಸ್ಪೋರ್ಟ್ಸ್ ಏರಿ ಡಾಲರ್ ಒಳಗೆ ಬಂದು ಎಕ್ಸ್ಪೋರ್ಟ್ ಮೂಲಕ ಒಳಗೆ ಬಂದಿಲ್ಲ ಅಂದರೆ ಈಗ ದೊಡ್ಡದಾಗಿ ಏನು ಮಾಡೋದೇ ಇಲ್ಲ. ಯಾವುದು ನಿಮ್ಮ ರುಪಿ ಬಂದು ರೆಸ್ಕ್ಯೂ ಆಗಲ್ಲ. ಗೋಲ್ಡು ಚೆನ್ನಾಗಿರುತ್ತೆ. ಅದರಿಂದ ನಾವು ಗೋಲ್ಡು ಮತ್ತು ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ರೀಟೈ ಮಾಡೋದೇ ಬೇಡ. ಜಪಾನ್ ಬಾಂಡ್ ಮಾರ್ಕೆಟು ಸ್ಟೆಫೆಂಡ್ ಇದೆ. ಸೂಪರ್ ಲಾಂಗ್ ಟರ್ಮ್ ಬಾಂಡ್ಸ್ ಅದು ಪ್ರೆಷರ್ ಆಗಿದೆ. ಯಾಕಂದರೆ ಓಲ್ಡ್ ಬಾಂಡ್ ಎಲ್ಲರೂ ಅದಕ್ಕೆ ನೋಡಿದ್ದಾರೆ, ಬಟ್ ಅದೆಲ್ಲ ತಗೊಳ್ಳೋದಕ್ಕೆ ಜನ ಬಂದಿಲ್ಲ. ಯಾಕಂದರೆ ಸಿಂಪಲ್ ಆಗಿ ಮ್ಯಾಟರ್ ಏನು ಅಂದರೆ, ಜಪಾನಲ್ಲೇ ಇನ್ಫ್ಲೇಷನ್ ಬಂದಿದೆ, ಅಮೇರಿಕಾದಲ್ಲೂ ಟ್ರೆಷರಿಯಿಂದ ಏರಿದೆ. ಆದರೆ ಈಗ ಈ ರೇಟಲ್ಲಿ 20 ಇಯರ್ ಓಲ್ಡ್ ಬಾಂಡ್ನ ಯಾರು ತಗೊಳ್ಳೋದಿಲ್ಲ. ಅದೇ ಥರ ಅಮೇರಿಕಾದಲ್ಲಿ ಈ ಟ್ಯಾಕ್ಸ್ ಬಜೆಟ್ನ ಹಂಗೆ ಕಾಂಗ್ರೆಸ್ ಸೆಲೆಟು ಪಾಸ್ ಮಾಡಿಬಿಡ್ತು ಅಂದರೆ ಬಾಂಡ್ ಮಾರ್ಕೆಟಿನಲ್ಲಿ ತುಂಬ ತೊಂದರೆ ಕೊಡುತ್ತೆ. ಅದರಿಂದ ಬಾಂಡ್ ಬೈಯಿಂಗಿಂದ ಬ್ಯಾಂಕ್ ಆಫ್ ಜಪಾನ್ ಹಿಂದೆ ತಗೊಳ್ತಾ ಇರೋದ್ರಿಂದ ಜಪಾನಲ್ಲೂ ಇಂಟ್ರೆಸ್ಟ್ ರೇಟ್ಸು ಏರ್ತಾ ಇದೆ, ಇನ್ನು ಏರುತ್ತೆ. ಡಾಲರು ಏರುತ್ತೆ, ರೂಪಾಯಿ ಕೆಳಗೆ ಬೀಳುತ್ತೆ. ಅದರಿಂದ ನಾವು ಹಂಗೆ ಹ್ಯಾಪಿಯಾಗಿ ನಾವು ಮಾಡಬೇಕಾಗಿರೋ ಕೆಲಸ ನಾವು ಮಾಡ್ತಾ 1-2 ಅಂತ ಸಿಂಗಲ್ ಹೊಡೆದ್ಬಿಟ್ಟು ಜಾಲಿಯಾಗಿರೋಣ. Our Life Sciences Q4 25 and total financial 25 ರಿಸಲ್ಟ್ಸ್ ಬಂದಿದೆ. ಆ್ಯಕ್ಚುಲಿ 100ರಲ್ಲಿ ಅಂದರೆ 1 year ಆಫ್ ಡಿಕ್ಲೈನ್ ಯಾಕೆ ಅಂತಂದರೆ, ಬ್ರೆಜಿಲಲ್ಲಿ ಇವರ ಸಬ್ಸಿಡಿಯ ಗುಡ್ವಿಲ್ ಬೆಲೆನ ಕಡಿಮೆ ಮಾಡಿದ್ದಾರೆ. ಇದು ಒಂದು ನಾನ್ ಕ್ಯಾಶ್ ಲಾಸ್. ಮತ್ತು ಇಂಪೇರ್ಮೆಂಟ್ ಲಾಸು. ಈ ಇಂಪೇರ್ಮೆಂಟ್ ಲಾಸ್ನ ಹಾಕಿಲ್ಲ ಅಂದರೆ ಅವರು 1,390 ಕೋಟಿ ಲಾಭ ಮಾಡಿರ್ತಿದ್ರು. ಅದು ಒಂದು 17 points. It's year-on-year grew to. ಸೊ Q4ಅಲ್ಲಿ ಟರ್ನ್ ಓವರ್ 6,290 crores, 23% ಏರಿದೆ. ದ್ಯಾಟ್ 14% ಏರಿದೆ. ಅದರಿಂದ ಓವರಾಲ್ ಆಗಿ ಎಲ್ಲಾನು ಇಂಪ್ರೂವ್ಮೆಂಟೆ. ಅದರಿಂದ ಸೆಗ್ಮೆಂಟ್ ವೈಸ್ ನೋಡಿದ್ರಿ ಅಂದರೆ ಇಂಡಿಯನ್ ಬಿಸ್ನೆಸ್ ಬಂದು 39% ಅವರ ಟೋಟಲ್ ರೆವಿನ್ಯೂ, ಅದು 13% ಏರಿದೆ. ದಟ್ ಈಸ್ ₹100ಗೆ ಅವರು ಆಧಾರ್ ಮಾಡ್ತಾ ಇದ್ದಾರೆ ಅಂದರೆ 39% ಇಂಡಿಯಾದತ್ತೆ ಬರುತ್ತೆ. ಅದು 13% ಏರಿದೆ. ಅದರಿಂದ ಎಲ್ಲನೂ ಸರಿಯಾಗಿ ಈ ಬಿಸ್ನೆಸ್ ನಡ್ಕೊಂಡು ಇರೋದ್ರಿಂದ, ಮೆಡಿಕಲ್ ಡಿವೈಸಸ್ನು ಇವ್ರು ಹಾರ ಇರೋದ್ರಿಂದ, ಪ್ರೈಸಸ್ಸು ಕೂಡ ತುಂಬ ರೀಸನಬಲ್ ಆಗಿರೋದ್ರಿಂದ ಅದನ್ನೇ ನೀವು ಕನ್ಸಿಡರ್ ಮಾಡ್ಬೋದು. ಅದು ಮಾತ್ರ ಅಲ್ಲದೆ ನಿನ್ನೆ ಹೇಗೆ ಥರ ಅವರ ಝೈಡರ್ ವೆನ್ನಿಸ್ ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಅದೇ ಥರ US ಫಾರ್ಮುಲೇಷನ್ಸ್ ಬಿಸ್ನೆಸ್ಸು ಅವರಿಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಓವರಾಲ್ ಆಗಿ ಬಂದು ಈ ಬಿಸ್ನೆಸ್ನ ನೀವು ಡೆಫಿನೆಟ್ ಆಗಿ ಈ ರೇಟಲ್ಲಿ ಕನ್ಸಿಡರ್ ಮಾಡ್ಬೋದು. ಅದಾದಮೇಲೆ ರಿಟರ್ನಲ್ ಶೇರ್ಸಲ್ಲಿ ಬಂದು $1.3 ಬಿಲಿಯನ್ ಲಾಸ್ದಿರ್ಬೋದು. MSCI ಅಂತ ಒಂದು ಇಂಟರ್ನ್ಯಾಷನಲ್ ಇಂಡೆಕ್ಸ್ ಇದೆ. ಅದರಲ್ಲಿ ಎಟ್ಟು ಝೊಮ್ಯಾಟೋನ ಸೇರಿಸಿದ್ರು. 44% ಇಂತ ಮೇಲೆ ಹೋದರೆ ಅಲ್ಲಿ ಬಂದು ಫಾರಿನ್ ಶೇರ್ ಹೋಲ್ಡಿಂಗ್ ಬ್ರೀಚ್ ಆಗ್ಬಿಡ್ತು ಅಂತ ಇದ್ದಾರೆ. ಅದಕ್ಕೆ 100 ಬ್ರೀಚ್ ಆಗಿಲ್ಲ ಅಂತಿದ್ದಾರೆ. ಬ್ರೀಚ್ ಆಗೋಯ್ತು ಅಂದರೆ 5 ದಿನ ಟೈಮ್ ಕೊಡ್ತಾರೆ. ಅದರಲ್ಲಿ ಇವರು ಮಾರಿ ಕಡಿಮೆ ಮಾಡಬೇಕು. ಮಾರಿ ಕಡಿಮೆ ಮಾಡುವಾಗ ಫೈರ್ ಸೇಲ್ ನಡೆಯುತ್ತೆ.
ಅದಾದ್ಮೇಲೆ MSCI ಇಂಡೆಕ್ಸನ್ನು ಇದನ್ನು ಹೊರಗಡೆ ತೆಗಿಬೇಕು. ಆ ಥರ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂತ ನಮ್ಮವ್ರು ಏನು ಮಾಡಿದ್ವಿ, ಪಬ್ಲಿಕ್ ಡಿಪೆಂಡೆಂಟ್ ಕೊರಿಯನ್ನು ಒಂದು ಶೇರ್ ಹೋಲ್ಡರ್ ಮೀಟಿಂಗ್ನ ಕರೆದು ಇಂಡಿಯನ್ ಓನ್ ಕಂಪನಿಯಾಗಿ ಬದಲಾಯಿಸಬೇಕು ಅಂತಿದ್ದಾರೆ. ಈಗ ಸದ್ಯಕ್ಕೆ 44 to 45% ಫಾರಿನರು. ಬದಲಾಗಬೇಕು ಅಂದರೆ 3 ಬಿಲಿಯನ್ ಸ್ಟಾಕು ಕೈಯಿಂದ ಬದಲಾಗಬೇಕು. ಈಗ ಅವ್ರನ್ನ ಬಂದು MSCI ಇಂಡೆಕ್ಸಿಂದ ತೆಗೆದ್ಬಿಟ್ರು ಅಂದರೆ ಒಂದೇ ಫಲ ಸೇಲ್ಸ್ ಆಗುತ್ತೆ, ಆದರೆ ಪ್ರಾಫಿಟ್ ಕಡಿಮೆ ಆಗುತ್ತೆ. ಈ ಕಂಪನಿ ಮೆಂಟಲ್ಸನ್ನ 6 ಮಾಡ್ತಾ ಇದ್ದಾರೆ ಬಿಟ್ಟರೆ ಕೋರ್ ಬಿಸ್ನೆಸ್ಸಲ್ಲಿ ಯಾವುದೇ ಗ್ರೋತ್ ಇಲ್ಲ. ಅದರಿಂದ ನಿನ್ನೆ 4% ಬಿದ್ದಿದೆ. ಇನ್ನೂ ಕಡಿಮೆ ಆಗೋದಕ್ಕೆ ಸಾಧ್ಯತೆಗಳು ಇದೆ. FMCG ಸೇಲ್ಸ್ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ ಎಲ್ಲರೂ ಹೈಟ್ ಮಾಡೋ ಲೆವೆಲಲ್ಲಿ ಕ್ವಿಕ್ಕಾಗಿ ಸೇಲ್ಸ್ ವಿನ್ನ ಅಂತಿದ್ದಾರೆ. ಆಮೇಲೆ ಟರ್ನೋವರು ತುಂಬ ದೊಡ್ಡದಾಗಿ ಏರಲ್ಲ. ಹ್ಯುಂಡಾ ಮೋಟಾರ್ ಕಂಪನಿ ಏನು ಹೇಳ್ತಾರೆ ಅಂದರೆ ಇಂಡಿಯಾದಲ್ಲಿ ನಮ್ಮ ಸೇಲ್ಸ್ ಬಿದ್ದೋಯ್ತು, ನಾವು 3ನೇ ಪೊಸಿಷನ್ 4ನೇ ಪೊಸಿಷನಲ್ಲಿ ಸದ್ಯಕ್ಕೆ ಯಾಕೆ ಅಂದರೆ ನಮ್ಮ ಕಾಂಪಿಟೇಟರ್ಸು ಜಾಸ್ತಿ ಡಿಸ್ಕೌಂಟ್ ಕೊಟ್ಟಿದ್ರಿಂದಾನೆ ಪ್ರಾಬ್ಲಮ್. ಆದರೆ ನಮಗೆ ಅದು ಯಾವ ಚಿಂತೆನೂ ಇಲ್ಲ. ನಮಗೆ ಬೇರೆ ತುಂಬ ಮಾರ್ಕೆಟ್ಗಳಿದೆ. ಇಂಡಿಯಾ ಬಂದು ಮಾರೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಬೇರೆ ಹೊರದೇಶ ತಗೊಂಡೋಗಿ ಮಾಡ್ಕೊತೀನಿ. ಇಂಡಿಯಾದಲ್ಲಿ ಸೇಲ್ಸ್ ಕಡಿಮೆ ಆಗ್ತಾ ಇರೋದ್ರ ಬಗ್ಗೆ ನಮ್ಗೆ ಯಾವ ಚಿಂತೆನೂ ಇಲ್ಲ. ಯಾಕಂದರೆ ನಾವು ಡಿಸ್ಕೌಂಟಿಂಗ್ ವರ್ಡನ್ನೇ ಸೇರೋದಿಲ್ಲ. ಈಗ ಯಾಕಂದರೆ ಎಲ್ಲರೂ ಡಿಸ್ಕೌಂಟಿಂಗ್ ವರ್ಡನ್ಸ್ ಇರೋದ್ರಿಂದಾನೇ ಬೆಲೆ ಕಡಿಮೆ ಆಗಿದೆ. ಈ ಸಮಯದಲ್ಲಿ ನಿಮಗೆ ಬಂದು ಈ ಬಾರ್ಬವ ಮಾತಾಡಿದ್ದು ಗೊತ್ತಿರಬೇಕು. ಟೋಟಲ್ ಅಡ್ರೆಸಬಲ್ ಮಾರ್ಕೆಟೇ 10-12% ಅಷ್ಟೇ. ಅದರಲ್ಲಿ ಮುಕ್ಕಾಲು ಭಾಗ ಜನ ಅಫೋರ್ಡಬಲ್ ಸೆಗ್ಮೆಂಟು. ಅದರಿಂದ ಹ್ಯುಂಡೈ ಸುಮ್ಮನಿದೆ. ಬಿಕಾಸ್ ಮಹೀಂದ್ರಾ ಅಂಡ್ ರೈನರು ಪ್ಯಾಕರ್ಸು ಓವರ್ ಅಫೋರ್ಡಬಲ್ ರೇಂಜಲ್ಲಿ ತುಂಬ ಫೀಚರ್ಸ್ ತೊಗೊಂಡು ಬರ್ತಾ ಇದ್ದಾರೆ. ಅದರಿಂದ ಅವ್ರ ಜೊತೆ ಇವ್ರಿಗೆ ಕಂಪೀಟ್ ಮಾಡೋಕೆ ಆಗ್ತಾ ಇಲ್ಲ. ಲೋವರ್ ಇಂಟರ್ನೆಟ್ ಕಾರ್ನರ್ ಇವರಿಂದ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದರಿಂದ ಹ್ಯುಂಡೈ ಏನು ಹೇಳ್ತಾ ಇದ್ದಾರೆ, ನಾವು ಮಾರೋಕ್ಕಾದಷ್ಟು ನಾವು ಮಾಡ್ತೀವಿ, ಮಿಕ್ಕಿದ್ದೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡ್ಕೋತೀವಿ, ಅದೆಲ್ಲ ನಮ್ಗೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿ ಆಗ್ತಿದ್ದಾರೆ. ಅದೇ ಸಮಯದಲ್ಲಿ TSMC ದೊಡ್ಡ ಫ್ಯಾಬ್ರಿಕೇಶನ್ ಕಂಪನಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಚಿಪ್ ಫ್ಯಾಬ್ರಿಕೇಟರ್, ಅವರೆಲ್ಲ ಶೇರ್ ಹೋಲ್ಡರ್, ಅವ್ರು ಏನು ಹೇಳ್ಬಿಟ್ಟು ಅಂದರೆ ಇಂಡಿಯಾದೇ ಸಲಾನ್ಸ್ ಎಲ್ಲರಿಗೂ ಸಲಾಮ್, ಇಂಡಿಯಾಗೆ ನಾವು ಬರಲ್ಲ, ಹೆಂಗ್ವೀಸು ಅಂತೆಲ್ಲ ಹೇಳೋಕ್ಕಾಗಲ್ಲ. ಗೌರ್ಮೆಂಟ್ ನಮ್ಮೆಲ್ಲ ಕರೆದಿದ್ದಕ್ಕೆ ಧನ್ಯವಾದಗಳು, ನಾವು ನಮ್ಮದೇ ಇಂಡಿಯಾಗೆ ಬರೋದು ಬೇಡ, ಥ್ಯಾಂಕ್ಸ್ ಸಲಾಮ್ ಅಂತ ಹೇಳಿ ಮುಗಿಸ್ಬಿಟ್ರು. ರೀಸನ್ ಏನು ಹೇಳಿಲ್ಲ. ಅವರಿಂದ ನಾವು ಬಂದು ಜಪಾನ್, ಜರ್ಮನಿ, ಅಮೇರಿಕಾ ಇದರಲ್ಲೇ ನಾವು ಎಕ್ಸ್ಪಾಂಡ್ ಮಾಡ್ತೀವಿ ಅಂತ ಹೇಳಿಬಿಟ್ರು. ಸೊ DSNTCನೂ ಟಾಟಾ ಪಾರ್ಟ್ನರ್ಶಿಪ್ ಮೇನ್ ದೊಡ್ಡದಾದ ಇಂಡಿಯಾವನ್ನ ಕಾಪಾಡುತ್ತೆ ಅಂತ ಹೇಳ್ತಿದ್ದಾರೆ. ನಿನ್ನೆ ನೀವು ನೋಡಿದ್ರಿ ಅಂದರೆ ಟಾಟಾ ಎಲೆಕ್ಟ್ರಾನಿಕ್ಸು ಫುಲ್ಲಾಗಿ ಅಸೆಂಬಲ್ ಮಾಡಿ ಐಫೋನ್ನ ಮಾರೋದಕ್ಕೆ ಶುರು ಮಾಡಿಬಿಟ್ರು. ಅದರಿಂದ ಈಗ ಸದ್ಯಕ್ಕೆ ಬಂದು TSMC ಬರಲಿಲ್ಲ ಅಂದರೆ ಮೇನ್ ಪ್ರಾಡಕ್ಟ್ ಬಂದು ಟಾಟಾ ಪ್ರಾಡಕ್ಟ್ ಫ್ಯಾಕ್ಟ್ರಿನೇ ಇರುತ್ತೆ. ಅದೇನೇ ಫಸ್ಟ್ ಸ್ಟೇಜ್ ಆದಂಥ ಒಂದು ಡೆವಲಪ್ಮೆಂಟು. ಹೋಂಡಾ ಬಂದು ಏನು ಹೇಳ್ತಾರೆ ಅಂದರೆ ಇಂಡಿಯಾದಲ್ಲಿ ನಮಗೆ ಸ್ಟ್ರಾಟಜಿ ಇದೆ, ಒಂದು ಸ್ಕೂಟರ್ EV ಸ್ಕೂಟರ್ ಹೊಸದಾಗಿ ಒಂದು ಫ್ಯಾಕ್ಟ್ರಿನ ಸೆಟಪ್ ಮಾಡ್ತೀವಿ, EVಯಲ್ಲಿ ಹೊಸ ಸ್ಕೂಟರ್ಸ್ನ ಇಂಡಿಯಾದಲ್ಲಿ ಲಾಂಚ್ ಮಾಡ್ತೀವಿ ಅಂತ ಹೋಂಡಾ ಅನೌನ್ಸ್ ಮಾಡಿದ್ದಾರೆ. ಬಟ್ ಗ್ಲೋಬಲಿ ಹೆಂಗೆ ಹೇಳ್ತಾರೆ ಅಂದರೆ ನಾವು ಅಂದ್ಕೊಂಡಷ್ಟು ಅಷ್ಟು ಫಾಸ್ಟಾಗಿ ಗ್ರೋ ಆಗಿಲ್ಲ. EV ಮಾರ್ಕೆಟಲ್ಲಿ ಸ್ಲೋ ಡೌನ್ ಇದೆ. ಆ ಸ್ಲೋ ಡೌನಲ್ಲಿ ಬಂದು ನಮಗೆ EV ಕಂಪ್ನಿನ ಫುಲ್ಲಾಗಿ ನಡೆಸೋದಕ್ಕಾಗೋದಿಲ್ಲ. ನಾವು ಹೈಬ್ರಿಡ್ ಸೆಗ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನಾವು EV ಪಕ್ಕ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನೋಡಿದ್ರೆ ಈ ಹೋಂಡಾ ಮೋಟಾರ್ಸ್ ಆ್ಯಂಡ್ ಸ್ಕೂಟರ್ ಕಂಪನಿ EVಯಲ್ಲಿ ಇಂಡಿಯಾದಲ್ಲಿ ಇಳಿಸ್ತಾರೆ, ನಿಜ ಭಯಂಕರವಾಗಿರುತ್ತೆ. ಸೊ ಈಗ ಸದ್ಯಕ್ಕೆ ಅಮೇರಿಕಾದಲ್ಲಿ ಗ್ಲೋಬಲ್ ಮಾರ್ಕೆಟಲ್ಲ ಈ ರೀತಿ ಇರೋದ್ರಿಂದ ನಿಮಗೆ ಬರ್ಬೋದಾದಂಥ ನ್ಯೂಸ್ ಏನಂದರೆ ಸ್ಟ್ಯಾಂಡಪ್ ಇಂಡಿಯಾ ಎಲ್ಲ ಮಲಗಿಬಿಡುತ್ತೆ. ಇದು ಇಂಡಿಯಾದೊಳಗೆ ಬರಲ್ಲ, ಇರೋರೆಲ್ಲ ತುಂಬ ಕಷ್ಟಪಡ್ತಾರೆ. ಅದರಿಂದ EVನೂ ಕಡಿಮೆ ಆಗಿಬಿಡುತ್ತೆ. ಸೊ EVನಲ್ಲಿ ಇನ್ವೆಸ್ಟ್ ಮಾಡಿದಂಥ ಕಂಪನಿಗಳು ಆಗುತ್ತೆ ಸ್ವಲ್ಪ ಈ ಗ್ರೀಸ್ ಕಾಟನ್, ಮುರುಗಪ್ಪ ಗ್ರೂಪ್ ಇವರೆಲ್ಲ ಸ್ಟ್ರಗಲ್ ಮಾಡ್ತಾರೆ ಅವರ ಒಂದು ಇಲ್ಲಿನ ಮಾರೋದಕ್ಕೆ. ಯಾಕಂದರೆ ಹೋಂಡಾ ಮೇಲೆ ಹೆಂಗೆ ಹೇಳ್ತಾರೆ, EV ಸೇಲ್ಸ್ ಗ್ರೋತು 30%ಇಂದ 20% ಆಗುತ್ತೆ. 100ರಲ್ಲಿ 20 ಕಾರಷ್ಟೇ ಇಳಿಯೋದಿರುತ್ತೆ. ಹೈಬ್ರಿಡ್ ಅನ್ನೋದು ಒಂದು ದೊಡ್ಡ ಮಾರ್ಕೆಟ್ ಆಗಿರುತ್ತೆ. ಸೊ ಅದರಿಂದ ಈ EV ಹಿಂದೆ ಓಡಿದಂಥ ನಾನ್ ಸ್ಪೆಷಲಿಸ್ಟ್ ಕಂಪನಿಗಳೆಲ್ಲನೂ ಟ್ರಬಲಲ್ಲಿ ಇರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಒಂದು ಬೇರೆ ಹೇಳಿಕೆ ಇಲ್ಲ. ರೂಲ್ ಏಷ್ಯಾ ಬ್ಯಾಂಕು ರಿಸಲ್ಟ್ಸ್ ಬಂದಿದ್ರೆ ಅದು 12.5% ಎಕ್ಸಾಕ್ಟಾಗಿ ಇಯರ್ ಆನ್ ಇಯರಿಂಗ್ ಪ್ರಾಫಿಟ್ ಏರಿದೆ 213 ಕೋಟಿ. ಇದು ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಪ್ರಾಫಿಟ್ ಫಾರ್ ಅ ಫೋರ್ತ್ ಕ್ವಾರ್ಟರ್. ರಾಬನ್ ಪೆಲ್ಲಿದ್ದಾರೆ ರೀಪೊಸಿಷನ್ ಆಪರೇಟ್ ಪ್ರಾಫಿಟ್ ಬಂದು 835 crores ಅಲ್ಲಿದೆ, ಎಕ್ಸ್ಕ್ಲೂಡಿಂಗ್ ಒನ್ ಟೈಮ್ ಐಟಮ್ 157 crores
ಕಂಪೇರ್ಡ್ ಟು 710 crores ಲಾಸ್ಟ್ ಇಯರ್. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕೂಡ ಏರಿದೆ. ಅದರಿಂದ ಇದು ಓವರಾಲ್ ಆಗಿ ಒಳ್ಳೆ ಬ್ಯಾಂಕು, ಆದರೆ ವಜ್ರದ ಸೃಷ್ಟಿ ಆಗೋಗಿದೆ. ಇದನ್ನ ಈಗ ಸದ್ಯಕ್ಕೆ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ. ಲ್ಯಾಟ್ ಆಫ್ ಕ್ಯಾಪಿಟಲ್ ಬಂದು ಇಂಪೇರ್ಮೆಂಟ್ನ ಎಸಿದ್ದಾರೆ ಅಂತಲೇ ಪಬ್ಲಿಕ್ ಹೋಗೋದಕ್ಕೆ ಮುಂಚೆನೆ. ಅದರಿಂದ ಇನ್ನೂ ಸ್ವಲ್ಪ ಬ್ಯಾಡ್ ಡೆತ್ ಇಂಡವರೆ ಬರೋದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ. ನೆಟ್ ಪ್ರಾಫಿಟ್ಟು 4% ಏರಿದೆ. ಸೆಪ್ಟೆಂಬರ್ ಒಳಗೆ ಡೆಫಿನೆಟ್ ಆಗಿ ಇವ್ರ IPO ಬಂದ್ಬಿಡುತ್ತೆ ಅಂತ ನಾವು ಎದುರು ನೋಡ್ಬೋದು. ಇವತ್ತು ಮಾರ್ಕೆಟ್ ಬಂದು 20 ಪಾಯಿಂಟ್ಸ್ ಪ್ಲಸ್ ಮೇಲೇನೆ ಓಪನ್ ಆಯಿತು. ಮಾರ್ಕೆಟಲ್ಲಿ ಎಲ್ಲರೂ ಸಂಭ್ರಮಿಸ್ತಾ ಇದ್ರು ಬಲ್ಲೆ ಅಂತ. ಅಲ್ಲಿಂದ ಮಾರ್ಕೆಟು ಬಿತ್ತು +13ವರೆಗೂ ಆಗೋಯ್ತು. ಈಗ ಮತ್ತೆ ಏರಿ +170 into 130 ಇದೆ. ಮಾರ್ಕೆಟ್ ಮೂವ್ಮೆಂಟ್ ಬಂದು ತುಂಬ ವೈಲೆಂಟ್ ಆಗಿದೆ. ಡೊಮೆಸ್ಟಿಕ್ ಇನ್ವೆಸ್ಟರ್ ತಗೋತಾ ಇದ್ದಾರೆ, ಟ್ರೈ ಮಾಡ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಪ್ಯಾಟರ್ನು. JP Morgan ಏನು ಇರ್ತಾರೆ ಅಂದರೆ, ಅಮೇರಿಕಾದಲ್ಲಿ ಕಂಟಿನ್ಯೂಸ್ ಆಗಿ ಈ ಆಗಿ ನೋಸ್ ಫಾರ್ಟಮ್ ಕಂಟಿನ್ಯೂ ಆಗುತ್ತೆ. ತುಂಬ ಸೇಲ್ಸ್ ಇರುತ್ತೆ ಸ್ಟಾಕಲ್ಲಿ ಅಂತ. ಅಂದರೆ ಅಮೇರಿಕಾದಲ್ಲೇ ಆಗುತ್ತೆ, ಅಂದರೆ ಇಂಡಿಯಾದಲ್ಲೂ ಅದೇ ಇರುತ್ತೆ. ಮಾರ್ಕೆಟ್ ದೊಡ್ಡದಾಗಿ ಇರಲ್ಲ, ಇದೇ ಲೆವೆಲಲ್ಲೇ ಇರುತ್ತೆ. ಏನಾದರೂ ಮೇಜರ್ ಡೆವಲಪ್ಮೆಂಟ್ ಇದ್ದರೆ ಆಗ ರಿವರ್ಸ್ ಆಗುತ್ತೆ. ಬಟ್ ಈಗ ಆ ಥರ ಏನು ಕಾಣ್ತಾ ಇಲ್ಲ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ತಟ್ಟಿ. ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಕಳಿಸಿ. ಧನ್ಯವಾದಗಳು.